ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಳಸಿ ಪೂಜೆ ಬಗ್ಗೆ ತುಂಬ ಜನರಿಗೆ ತುಂಬ ಸಂದೇಹಗಳಿವೆ. ತುಳಸಿ ಪೂಜೆ ಯಾವ ರೀತಿ ಮಾಡಬೇಕು? ತುಳಸಿ ಕೂಡ ಒಂದು ಗಿಡ ತಾನೇ, ಅದನ್ನು ಯಾಕೆ ಪೂಜೆ ಮಾಡಬೇಕು? ತುಳಸಿ ಪೂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದಾ, ಅಥವಾ ಅದಕ್ಕೆ ಅಂತ ಪ್ರತ್ಯೇಕವಾದ ಸಮಯ ಇರುತ್ತದೆ? ತುಳಸಿ ದೇವತೆ ಎಂದು ಅಮ್ಮನವರ ರೂಪದಲ್ಲಿ ಪೂಜಿಸೋಕೆ ಕಾರಣ ಏನು? ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವೃಂದಾದೇವಿ ಅಂದರೆ ತುಳಸಿ ದೇವಿ, ವೃಂದಾವನ ಅಂದರೆ ತುಳಸಿವನ. ನಮಗೆ ಗೊತ್ತಿರುವಂತೆ ಶ್ರೀಕೃಷ್ಣ ಬೆಳೆದಿದ್ದು ವೃಂದಾವನದಲ್ಲಿ. ಅವರ ಬಾಲ್ಯ ಯೌವನ ಕೂಡ ಅಲ್ಲೇ ಆಗಿತ್ತು. ಶ್ರೀಕೃಷ್ಣ ವೃಂದಾವನದಲ್ಲಿ ತೋರಿಸಿದಂತಹ ಪ್ರತಿ ಲೀಲೆಗೂ ಪ್ರತ್ಯಕ್ಷ ಸಾಕ್ಷಿ ಬೃಂದಾದೇವಿ. ಶ್ರೀಕೃಷ್ಣನಿಗೆ ಯಾವ ಸಮಯಕ್ಕೆ ಏನು ಬೇಕು ಅದನ್ನು ಅರ್ಥ ಮಾಡಿಕೊಂಡು ಬೃಂದಾದೇವಿ ಅಂದರೆ ತುಳಸಿ ದೇವಿ ಅದನ್ನು ಅಲ್ಲಿ ಸೃಷ್ಟಿಸುತ್ತಿದ್ದಳು. ಶ್ರೀಕೃಷ್ಣನಿಗೆ ತಣ್ಣನೆಯ ಗಾಳಿ ಬೇಕು ಅಂದುಕೊಳ್ಳಿ, ಬೃಂದಾದೇವಿ ಕೊಡ್ತಾ ಇದ್ಲು. ಅದೇ ಒಂದು ಆಹ್ಲಾದಕರ ವಾತಾವರಣ ಬೇಕು ಅಂದ್ಕೊಳ್ಳಿ, ಆಕೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ಲು. ಈ ರೀತಿ ಬೃಂದಾದೇವಿ ಅಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ. ಬರೀ ಕೃಷ್ಣನಿಗೆ ಮಾತ್ರವಲ್ಲದೆ ತುಳಸಿ ದೇವಿ ಅಂದರೆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ತುಂಬ ಪ್ರೀತಿ. ಆದ್ದರಿಂದಲೇ ದೇವರಿಗೆ ಸಮರ್ಪಿಸುವ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ಎಲ್ಲದರಲ್ಲೂ ತುಳಸಿಯನ್ನು ಹಾಕಿ ಸಮರ್ಪಿಸಬೇಕು. ಇಲ್ಲದಿದ್ದರೆ ನೀವು ಇಡುವಂತಹ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ದೇವರಿಗೆ ಸೇರಲ್ಲ. ದೇವರಿಗೆ ಮಾಡುವಂತಹ ಅಭಿಷೇಕದ ನೀರಲ್ಲೂ ಕೂಡ ತುಳಸಿಯನ್ನು ಹಾಕಿರಲೇಬೇಕು. ತುಳಸಿ ದೇವಿ ನಮಗೆ ದೇವರ ಮೇಲೆ ಭಕ್ತಿಯನ್ನು ಕೊಡುತ್ತಾಳೆ. ಅಂದರೆ ನಮಗೆ ದೇವರ ಮೇಲೆ ಭಕ್ತಿ ಬರೋ ಥರ ಮಾಡ್ತಾಳೆ. ಸಾಮಾನ್ಯವಾಗಿ ಜನರು ಹೇಳೋ ಪ್ರಕಾರ ತುಳಸಿ ಪೂಜೆಯನ್ನು ಹೆಂಗಸರು ಮಾತ್ರ ಮಾಡಬೇಕು. ಈ ಕತೆ ಯಾಕೆ ಬಂತು ಅಂದರೆ, ನಾರ್ಮಲ್ ಆಗಿ ಮನೆಗಳಲ್ಲಿ ಹೆಂಗಸರು ಮಾತ್ರನೇ ತುಳಸಿ ಪೂಜೆ ಮಾಡೋದ್ರಿಂದ. ಆದರೆ ಅದು ತಪ್ಪು ಭಾವನೆ. ಯಾರಿಗೆ ದೇವರ ಮೇಲೆ ಭಕ್ತಿ ಬೇಕು ಅವರೆಲ್ಲರೂ ಕೂಡ ತುಳಸಿ ದೇವಿಯ ಆಶ್ರಯ ಪಡೆಯಬೇಕು. ಮಹಿಳೆಯರಾಗಿರಬಹುದು, ಪುರುಷರಾಗಿರಬಹುದು, ಯಾರು ಬೇಕಾದರೂ ತುಳಸಿ ದೇವಿಯನ್ನು ಪೂಜೆ ಮಾಡಬಹುದು. ಇನ್ನು ತುಳಸಿ ದೇವಿಯ ಆರಾಧನೆಗೆ ದೊಡ್ಡ ಕಷ್ಟ ಏನೂ ಇಲ್ಲ. ತುಳಸಿ ದೇವಿಗೆ ಅಂತ ಒಂದು ಸಪ್ರೇಟ್ ಆಗಿರೋ ಲೋಟವನ್ನು ತೆಗೆದಿಟ್ಟುಕೊಳ್ಳಿ. ಅದನ್ನು ನೀವು ಟೀ ಕಾಫಿ ಕುಡಿಯೋಕೆ ಬಳಸೋಕೆ ಹೋಗಬೇಡಿ. ಆ ಲೋಟದಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ, ಗಿಡದ ಸುತ್ತ 3 ಪ್ರದಕ್ಷಿಣೆ ಹಾಕಿ, ಗಿಡದ ಮುಂದೆ ಒಂದು ದೀಪ ಹಚ್ಚಿಟ್ಟು ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಳ್ಳಿ. ತುಳಸಿ ದೇವಿಯದು ಯಾವುದಾದರೂ ಮಂತ್ರ ಗೊತ್ತಿದ್ರೆ ಹೇಳಿ, ಇಲ್ಲದಿದ್ದರೆ ಓಂ ತುಳಸಿ ದೇವಿಯೇ ನಮಃ ಅಂತ 3 ಸಲ ಹೇಳ್ತಾ ತುಳಸಿ ಪೂಜೆಯನ್ನು ಮುಗಿಸಬಹುದು. ಕೊನೆಯಲ್ಲಿ ಅಮ್ಮ ನನಗೆ ದೇವರ ಮೇಲೆ ಭಕ್ತಿ ಕೊಡು ಅಂತ ಕೇಳಿಕೊಳ್ಳಿ. ಇದು ಮಾಡೋಕ್ಕೆ 5 ನಿಮಿಷ ಸಮಯ ಹಿಡಿಯುತ್ತದೆ ಅಷ್ಟೇ. ಇದನ್ನು ನೀವು ಬೆಳಿಗ್ಗೆ ಅಥವಾ ಸಂಜೆ ಸಾಧ್ಯ ಆದರೆ 2 ಹೊತ್ತು ಕೂಡ ಈ ರೀತಿ ಮಾಡಿದರೆ ಕೆಲವೇ ದಿನಗಳಲ್ಲಿ ತುಳಸಿ ದೇವಿಯ ಅನುಗ್ರಹದಿಂದ ನಿಮಗೆ ದೇವರ ಮೇಲೆ ವಿಪರೀತವಾದ ಭಕ್ತಿ ಶುರುವಾಗುತ್ತದೆ. ದೇವರ ಅನುಗ್ರಹ ಕೂಡ ಬೇಗನೆ ನಿಮಗೆ ಸಿಗುತ್ತೆ. ಈಗ ಎಲ್ಲರಲ್ಲೂ ಇರೋ ಇನ್ನೊಂದು ಸಂದೇಹ ಏನಪ್ಪ ಅಂದರೆ, ನಾವು ಪ್ರತಿದಿನ ದೇವತೆ ಅಂತ ತುಳಸಿ ಗಿಡನ ಪೂಜೆ ಮಾಡ್ತೀವಿ. ಆ ರೀತಿ ನಾವು ಪೂಜೆ ಮಾಡೋ ಗಿಡದಿಂದ ಎಲೆಗಳನ್ನು ಪೂಜೆಗಂತ ಅಥವಾ ತೀರ್ಥಕ್ಕೆ, ಪ್ರಸಾದಕ್ಕೆ ಅಂತ ಯಾವುದಕ್ಕಾದರೂ ಕೀಳಬಹುದಾ ಅಂತ. ಇಲ್ಲಿ ವಿಷಯ ಏನಂದರೆ, ನಾವು ಹೂವಿನ ಗಿಡ ಕೂಡ ಬೆಳೆಸ್ತೀವಿ. ಯಾಕಂದರೆ ಆ ಹೂಗಳನ್ನು ಕಿತ್ತು ದೇವರಿಗೆ ಅರ್ಪಿಸೋಕೆ. ತುಳಸಿ ದೇವಿಗೆ ಇರುವಂಥ ಪ್ರತ್ಯೇಕತೆ ಏನಂದರೆ, ಆಕೆ ಒಂದು ಸ್ಪಿರಿಚುವಲ್ ಪರ್ಸನಾಲಿಟಿ. ತುಳಸಿ ದೇವಿಯ ಅವತಾರ ಪಡೆದಿರೋದೇ ಶ್ರೀಕೃಷ್ಣನಿಗೆ ಸೇವೆ ಮಾಡೋದಕ್ಕೆ. ಆಕೆ ಅವತಾರ ಪಡೆದಿರೋದೇ ಕೃಷ್ಣನಿಗಾಗಿ ಅಂದಮೇಲೆ ಭಗವಂತನಿಗೆ ಆಕೆಯನ್ನು ಅರ್ಪಿಸುವುದರಲ್ಲಿ ಯಾವ ತಪ್ಪು ಅಥವಾ ಸಮಸ್ಯೆ ಇಲ್ಲ. ಆದರೆ ಇಷ್ಟು ಹೇಳಿದ ಮೇಲೂ ಕೂಡ ನಿಮಗೆ ಪೂಜೆ ಮಾಡೋ ತುಳಸಿ ಗಿಡದಿಂದ ಎಲೆ ಕೀಳೋಕೆ ಇಷ್ಟ ಇಲ್ಲ ಅಂದರೆ, ನೀವು ಧಾರಾಳವಾಗಿ 2 ಗಿಡಗಳನ್ನು ಬೆಳೆಸಿಕೊಳ್ಳಬಹುದು. ಒಂದು ಗಿಡಕ್ಕೆ ಪೂಜೆ ಮಾಡಿ, ಇನ್ನೊಂದು ಗಿಡವನ್ನು ದೇವರ ಪೂಜೆಗಂತ ಬಳಸಿಕೊಳ್ಳಿ. ಆದರೆ ತುಳಸಿ ಎಲೆಗಳನ್ನು ಕೀಳುವಾಗ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಉಗುರು ಬಳಸಿ ತುಳಸಿ ಎಲೆಗಳನ್ನು ಯಾವಾಗಲೂ ಕೂಡ ಕೀಳಬಾರದು. 2 ಬೆರಳುಗಳ ಮಧ್ಯದಲ್ಲಿ ಎಲೆಗಳನ್ನು ಹಿಡಿದುಕೊಂಡು ಕೀಳಬೇಕು. ಇನ್ನೊಂದೇನಪ್ಪ ಅಂದರೆ, ದ್ವಾದಶಿ ದಿನ ಅಂದರೆ ಏಕಾದಶಿಯ ಮಾರನೆಯ ದಿನ ತುಳಸಿ ಎಲೆಯನ್ನು ಕೀಳಬಾರದು. ಇದನ್ನು ಹೊರತುಪಡಿಸಿ ಮಂಗಳವಾರ, ಶುಕ್ರವಾರ, ಶನಿವಾರ ಯಾವಾಗ ಬೇಕಾದರೂ ನೀವು ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳಬಹುದು. ಇದಕ್ಕೆ ಕಾರಣ ಏನಂದರೆ, ತುಳಸಿ ದೇವಿ ಕೂಡ ಏಕಾದಶಿ ವ್ರತವನ್ನು ಮಾಡ್ತಾರೆ. ದ್ವಾದಶಿ ದಿನ ಆಕೆ ಊಟ ತಿಂದು ದೇವರಿಗೆ ಅವರು ಅರ್ಪಿಸಿಕೊಳ್ಳುತ್ತಾರೆ.
ಆ ಸಮಯದಲ್ಲಿ ನೀವು ತುಳಸಿಯನ್ನು ಕಿತ್ತರೆ ತುಳಸಿ ದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಿ. ಹಾಗಾಗಿ ದ್ವಾದಶಿ ಒಂದು ದಿನ ಬಿಟ್ಟು ಬಿಡಿ. ಮುಖ್ಯವಾಗಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕಾಗುತ್ತದೆ. ತುಳಸಿಯನ್ನು ಕೀಳೋ ಪ್ರತಿ ಸಲ ನೀವು ಒಂದು ಶ್ಲೋಕವನ್ನು ತಪ್ಪದೆ ಹೇಳಬೇಕು. ಇದು ನೀವು ತುಳಸಿ ದೇವಿಯ ಅನುಮತಿ ಪಡೆಯೋಕೆ ಹೇಳಬೇಕಾದಂತಹ ಶ್ಲೋಕ. ತುಳಸಿಯ ಅಮೃತ ಜನ್ಮಾಸ್ಮಿ ಸದಾತ್ವಂ ಕೇಶವ ಪ್ರಿಯಂ ಕೇಶವರ್ಥಹಂ ಚಿನೋಮಿ ವರದಾಭವ ಶೋಭನೆ. ಈ ಶ್ಲೋಕನ ತಪ್ಪದೆ ಹೇಳಬೇಕು. ಇದರ ಅರ್ಥ ಏನಂದರೆ, ದೇವಿ ತುಳಸಿ, ನೀನು ಸಮುದ್ರ ಮಂಥನ ಮಾಡಿದಾಗ ಹಾಲಿನ ಸಮುದ್ರದಿಂದ ಬಂದ ಅಮೃತದಿಂದ ಜನಿಸಿದವಳು. ನೀನು ಕೇಶವನಿಗೆ ಪ್ರಿಯವಾದವಳು, ಮಹಾವಿಷ್ಣುವಿಗೆ ಸಂತೋಷ ಕೊಟ್ಟು ಭಕ್ತರು ಬೇಡಿದ ಕೋರಿಕೆಗಳನ್ನು ಈಡೇರಿಸುವವಳು. ನೀನು ನನ್ನ ಮೇಲೆ ಕರುಣೆ ತೋರಿಸು. ಇದೇ ಈ ಶ್ಲೋಕದ ಅರ್ಥ. ಇನ್ನು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ, ಹೊರಗಡೆಯಿಂದ ತುಳಸಿ ತರಬೇಕಾಗುತ್ತೆ ಅಂದ್ಕೊಳ್ಳಿ. ಪ್ರತಿದಿನ ಪೂಜೆಗೆ, ನೈವೇದ್ಯಕ್ಕೆ, ಅರ್ಚನೆಗೆ ಎಲ್ಲದಕ್ಕೂ ಕೂಡ ತುಳಸಿ ಬೇಕೇ ಬೇಕು. ಒಂದು ಸಲ ತುಳಸಿಯನ್ನು ಅಂಗಡಿಯಿಂದ ತಂದರೆ ಪ್ರತಿದಿನ ಬಳಸೋಕ್ಕಾಗಲ್ಲ, ಅದು ಬಾಡಿ ಹೋಗುತ್ತದೆ ಅಂತ ಅದನ್ನು ಬಿಸಾಡ್ತೀವಿ. ಆ ರೀತಿ ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ನೀವು ಅಂಗಡಿಯಿಂದ ಏನಾದರೂ ತುಳಸಿ ತಂದರೆ ಮೊದಲು ತುಳಸಿಯ ಪ್ರತಿ ಎಲೆಯನ್ನು ಬಿಡಿಸಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಬಿಡಿ. ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನೀವು ಅದನ್ನು ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಬೇಕು. ತುಳಸಿಯನ್ನು ಯಾವ ರೂಪದಲ್ಲಿ ಬೇಕಾದರೂ ನೀವು ದೇವರಿಗೆ ಸಮರ್ಪಿಸಬಹುದು. ಹಾಗಾಗಿ ತುಳಸಿ ಒಣಗಿ ಹೋಯಿತು, ಬಾಡೋಯ್ತು, ಹಾಗಾಗಿ ಈ ರೀತಿ ಯಾವ ರೀತಿ ದೇವರಿಗೆ ಸಮರ್ಪಿಸೋದು ಅನ್ನೋ ಚಿಂತೆ ಬೇಡ. ನೀವು ಒಣಗಿದ ಡಬ್ಬಿಯಲ್ಲಿ ಇಟ್ಕೊಂಡಿರೋ ತುಳಸಿಯನ್ನೇ ಪ್ರತಿದಿನ ಪೂಜೆಗೆ, ನೈವೇದ್ಯಕ್ಕೆ, ಅಭಿಷೇಕಕ್ಕೆ ಉಪಯೋಗಿಸಿಕೊಳ್ಳಬಹುದು. ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಚಿಂತೆ ಇಲ್ಲ. ಆದರೆ ಸೂರ್ಯೋದಯ ಆದ ನಂತರ ತುಳಸಿ ಎಲೆಗಳನ್ನು ಕೀಳೋಕೆ ಹೋಗಬೇಡಿ. ಒಂದೊಂದು ಸಲ ತುಳಸಿ ಎಲೆಗಳು ತಾನಾಗಿ ಗಿಡದಿಂದ ಕೆಳಗೆ ಉದುರಿ ಹೋಗಿರುತ್ತೆ. ಅದನ್ನು ಕೂಡ ನೀವು ಆಯ್ಕೊಂಡು ನಾನು ಹೇಳಿದಂತೆ ತೊಳೆದು ಒಣಗಿಸಿ ಡಬ್ಬಿಲಿ ಹಾಕಿಟ್ಕೊಳ್ಳಿ. ಒಂದೊಂದು ಸಲ ತುಳಸಿ ಎಲೆ ಕೀಳೋದು ಮರೆತೋಗಿರ್ತೀರ, ಅಥವಾ ಫ್ರೆಶ್ ಆಗಿ ಅಂಗಡಿಯಿಂದ ತರೋದು ಮರ್ತೋಗಿರ್ತೀರ. ಅಂಥ ಟೈಮ್ನಲ್ಲಿ ಈ ರೀತಿ ನೀವು ಸ್ಟಾಕ್ ಇಟ್ಕೊಂಡಿರುವಂತಹ ತುಳಸಿ ಎಲೆಗಳು ಉಪಯೋಗಕ್ಕೆ ಬರುತ್ತದೆ. ಬರೋಬ್ಬರಿ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟು ಸಲ ಬೆಳೆಸಿದರೂ ಕೂಡ ತುಳಸಿ ಗಿಡ ಬೆಳೆಯಲ್ಲ. ಮನೆಯಲ್ಲಿ ತುಳಸಿ ಒಣಗಿದ್ರೆ ತುಂಬ ಅಪವಿತ್ರ. ಹಾಗಾಗಿ ತುಳಸಿ ಗಿಡನ ನೀವು ಬೆಳೆಸಬೇಕು ಅಂದರೆ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಮಣ್ಣನ್ನು ಉಪಯೋಗಿಸಿ. ತುಳಸಿ ಗಿಡ ಇಟ್ಟ ಮೇಲೆ ಒಂದೊಂದು ಸಲ ಎಲೆಗಳ ಹಿಂದೆ ಬೆಳ್ಳಗಿರುವಂಥ ಹುಳಗಳು ಹುಟ್ಟಿಕೊಳ್ಳುತ್ತದೆ. ಆ ರೀತಿ ಏನಾದರೂ ಆದರೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿ. ಆ ಹುಳ ಎಲ್ಲ ಸತ್ತು ಹೋಗುತ್ತದೆ. ಗಿಡ ಅದ್ಭುತವಾಗಿ ಬೆಳೆಯುತ್ತದೆ. ತುಳಸಿ ಗಿಡಕ್ಕೆ ಹೂವುಗಳು ಬಿಟ್ಟಾಗ ಅದು ಪೂರ್ತಿ ಒಣಗುವವರೆಗೂ ಬಿಡಬಾರದು. ಸ್ವಲ್ಪ ಈ ಹೂವುಗಳು ಬಲ್ತಿದೆ ಅನ್ನುವಾಗ ಅದನ್ನು ಉಗುರು ತಾಕಿಸದೆ, ಸಿಸರ್, ಕತ್ರಿ ಮುಂತಾದ ಯಾವ ವಸ್ತು ಕೂಡ ಬಳಸದೆ ಕೈಯಲ್ಲೇ ಕಿತ್ತು ಬಿಡಿ. ಆಗ ಹೊಸ ಎಲೆಗಳು ಹುಟ್ಟಿ ಬರೋ ಅವಕಾಶ ಇರುತ್ತದೆ. ಹೂವು ಚೆನ್ನಾಗಿ ಬೆಳೆದ್ರೆ ಗಿಡದಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ಕೂಡ ಹೂವು ತಿಂದು ಬಿಡುತ್ತದೆ. ಹಾಗಾಗಿ ಗಿಡ ಬೇಗನೆ ಒಣಗಿ ಹೋಗುತ್ತದೆ. ಇನ್ನು ಅತಿಯಾದ ಚಳಿ ಇರೋ ಸಮಯದಲ್ಲಿ ನೀವು ತೆಳುವಾದ ಬಟ್ಟೆಯನ್ನು ಅಥವಾ ತೆಳುವಾದ ಬ್ಯಾಗನ್ನು ತುಳಸಿ ಗಿಡದ ಮೇಲೆ ಕವರ್ ಮಾಡಿ ಬಿಟ್ಟು ಬಿಡಿ. ಯಾವ ರೀತಿ ನೀವು ನಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತೀರೋ ಅದೇ ರೀತಿ ತುಳಸಿ ಗಿಡವನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತದೆ. ಶಾಸ್ತ್ರಗಳಲ್ಲಿರೋ ಪ್ರಕಾರ ತುಳಸಿ ದೇವಿಯ ಆರಾಧನೆಯಲ್ಲಿ ಈ 8 ಹೆಸರುಗಳು ತುಂಬ ಮುಖ್ಯ ಎಂದು ಹೇಳಿದ್ದಾರೆ. 1 ಬೃಂದಾವನೆ, 2 ವೃಂದ, 3 ವಿಶ್ವಪೂಜಿತ, 4 ಪುಷ್ಪಸರ, 5 ನಂದಿನಿ, 6 ಕೃಷ್ಣ ಜೀವನಿ, 7 ವಿಶ್ವಪಾವನಿ, 8 ತುಳಸಿ. ನೀವು ತುಳಸಿ ದೇವಿ ಪೂಜೆ ಮಾಡುವಾಗ ಈ 8 ಹೆಸರುಗಳನ್ನು ತಪ್ಪದೇ ಹೇಳ್ತಾ ತುಳಸಿ ದೇವಿಗೆ 8 ಹೂಗಳನ್ನು ಸಮರ್ಪಿಸಿದರೆ ಅತಿ ಬೇಗನೆ ತುಳಸಿ ದೇವಿ ಕೃಪೆ ನಿಮಗೆ ಸಿಗುತ್ತದೆ. ಇನ್ನು ನನಗೆ ಕಮೆಂಟಲ್ಲಿ ಕೇಳಿರೋ ಇನ್ನೊಂದು ಕ್ವೆಶನ್ ಏನಂದರೆ, ಲಕ್ಷ್ಮಿ, ತುಳಸಿ, ರಾಮ, ತುಳಸಿ, ಕೃಷ್ಣ, ತುಳಸಿ, ಹೀಗೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ. ಅದರಲ್ಲಿ ಯಾವುದು ಶ್ರೇಷ್ಠ, ಯಾವುದನ್ನು ನಾವು ಪೂಜೆಗೆ ಉಪಯೋಗಿಸಬೇಕು? ಲಕ್ಷ್ಮಿ ತುಳಸಿ ಬರೀ ಲಕ್ಷ್ಮಿ ಪೂಜೆಗೆ, ರಾಮ ತುಳಸಿ ಬರೀ ರಾಮ ಪೂಜೆಗೆ, ಕೃಷ್ಣ ತುಳಸಿ ಬರೀ ಕೃಷ್ಣನ ಪೂಜೆಗೆ ಮಾತ್ರ ಬಳಸಬೇಕಾ ಅಂತ ಯಾವ ನಿಯಮವೂ ಕೂಡ, ಯಾವ ತುಳಸಿ ಆದರೂ ಕೂಡ ಅದು ಶ್ರೇಷ್ಠನೇ. ನೀವು ಯಾವ ತುಳಸಿಯನ್ನು ಯಾವ ದೇವರಿಗೆ ಬೇಕಾದರೂ ಉಪಯೋಗಿಸಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಕೊನೆಯದಾಗಿ ಒಂದು ಮಾತೇನೆಂದರೆ, ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ಒಂದು ಗಿಡದಂತೆ ನೋಡಬೇಡಿ, ಮಹಾರಾಣಿಯಂತೆ ನೋಡಿಕೊಳ್ಳಿ. ಸಾಕ್ಷಾತ್ ಶ್ರೀಕೃಷ್ಣನ ಮಡದಿ ತುಳಸಿ. ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ತುಳಸಿ ದೇವಿಯನ್ನು ಕೂಡ ವಿವಾಹವಾದಂತೆ ನಮ್ಮ ಪುರಾಣಗಳು ಹೇಳುತ್ತವೆ.
ಹಾಗಾಗಿ ನೀವು ಕಾಟಾಚಾರಕ್ಕೆ ಗಿಡವನ್ನು ಬೆಳೆಸಿದರೆ ಅದು ನಿಮ್ಮ ಕುಟುಂಬಕ್ಕೆ ತುಂಬ ಹಾನಿ ಉಂಟು ಮಾಡುತ್ತದೆ. ನೀವು ತುಳಸಿ ಗಿಡ ಬೆಳೆಸುತ್ತಿದ್ದೀರಿ ಅಂದರೆ ಅದನ್ನು ತುಂಬ ಭಕ್ತಿಯಿಂದ ನೋಡಿಕೊಳ್ಬೇಕು. ನೀವು ಪ್ರತಿದಿನ 1 ಅಥವಾ 2 ಸಲ ಗಿಡಕ್ಕೆ ನೀರನ್ನು ಭಕ್ತಿಯಿಂದ ಅರ್ಪಿಸಬೇಕು. ನೀರು ಹಾಕುವಾಗ ತುಳಸಿ ದೇವಿ ಹೆಸರು 3 ಸಲ ಹೇಳ್ತಾ ನೀರು ಹಾಕಬೇಕು. ದೀಪ ಇಡುವಾಗಲೂ ತುಳಸಿ ದೇವಿಯ ಹೆಸರು 3 ಸಲ ಹೇಳ್ತಾ ದೀಪ ಇಡಬೇಕು. ತುಳಸಿ ದೇವಿ ಪೂಜೆ ಮಾಡೋದಾದರೆ ನಾನೀಗ ಹೇಳಿದಂಥ 8 ಹೆಸರುಗಳನ್ನು ಹೇಳಿಕೊಂಡು 8 ಹೂಗಳನ್ನು ಸಮರ್ಪಣೆ ಮಾಡಬೇಕು. ಹಾಗೆ ತುಳಸಿ ಎಲೆ ಕೀಳುವಾಗ ನಾನು ಹೇಳಿಕೊಟ್ಟಂಥ ಮಂತ್ರವನ್ನು ತಪ್ಪದೆ ಹೇಳಬೇಕು. ಇದು ಯಾವುವು ಮಾಡೋಕ್ಕೆ ನಮಗೆ ಸಾಧ್ಯವಾಗಿಲ್ಲ ಅಂದರೆ ದಯವಿಟ್ಟು ತುಳಸಿ ಗಿಡವನ್ನು ಬೆಳೆಸೋಕೆ ಹೋಗಬೇಡಿ. ಯಾಕಂದರೆ ನೀವು ಕಾಟಾಚಾರಕ್ಕೆ ಬೆಳೆಸಿದರೆ ನಿಮ್ಮ ವಂಶನೇ ಕಷ್ಟದ ಪಾಲಾಗುತ್ತದೆ. ದೇವರ ಆಶೀರ್ವಾದ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಆದರೆ ಶಾಪ ಮಾತ್ರ ಪಡ್ಕೊಳ್ಳೋಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು, ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯಲು ಹಲವು ವಿಧಗಳನ್ನು ನಾವು ಹುಡುಕುತ್ತೇವೆ. ಆದರೆ ನೀವು ತಿಳಿದಿದ್ದೀರಾ, ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ಇದನ್ನೆಲ್ಲ ನಿವಾರಿಸುತ್ತದೆ ಎಂದು ನಿಮಗೆ ಗೊತ್ತಿದೆಯಾ? ಅದು ಯಾವ ವಸ್ತು ಎಂದರೆ ಅಡುಗೆ ಉಪ್ಪು. ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಮತ್ತು ನಿಮ್ಮ ಜೀವನವನ್ನು ಸುಖಮಯವಾಗಿಸಲು ಸಹಾಯ ಮಾಡುತ್ತದೆ. ಉಪ್ಪಿನಿಂದ ಅದೃಷ್ಟ ಲಕ್ಷ್ಮಿಯನ್ನು ಕರೆಸಬಹುದು ಮತ್ತು ದರಿದ್ರ ಲಕ್ಷ್ಮಿಯನ್ನು ಕರೆಸಬಹುದು. ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿರುತ್ತದೆ, ಆದರೆ ಅದನ್ನು ನಾವು ಅದೃಷ್ಟ ಲಕ್ಷ್ಮಿಯನ್ನು ಕರೆಸಿಕೊಳ್ಳುವುದಕ್ಕೆ ಮಾತ್ರ ಬಳಕೆ ಮಾಡಬೇಕು, ದರಿದ್ರ ಲಕ್ಷ್ಮಿಯನ್ನು ಕರೆಸುವುದಕ್ಕಲ್ಲ. ನಾವು ದಿನವೆಲ್ಲ ಕಷ್ಟಪಡುವುದು ಕೇವಲ ಹಣಕ್ಕೋಸ್ಕರ. ಅದು ಹಾರ್ಡ್ ವರ್ಕ್ ಇರಬಹುದು ಅಥವಾ ಸ್ಮಾರ್ಟ್ ವರ್ಕ್ ಇರಬಹುದು. ಎಂಡ್ ಆಫ್ ದಿ ಡೇ ಹಣಕ್ಕಾಗಿಯೇ ನಾವು ಕಷ್ಟ ಬೀಳುವುದು. ನಿಮ್ಮ ಜೀವನದಲ್ಲಿ ಉತ್ತಮಗೊಳಿಸಲು ಉಪ್ಪು ಹೇಗೆ ಉಪಯೋಗಿಸಬೇಕು ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಕಾಲದಲ್ಲಿ ಉತ್ತರ ಭಾರತದ ಒಂದು ಧಾರ್ಮಿಕ ನಗರದಲ್ಲಿ ಅಗಸ್ತ್ಯ ಎಂಬ ಋಷಿ ವಾಸವಾಗಿದ್ದನು. ಅವನು ಅತ್ಯಂತ ಧಾರ್ಮಿಕ ಮತ್ತು ಪ್ರಜ್ಞಾವಂತ ಋಷಿಯಾಗಿದ್ದನು ಮತ್ತು ಅವನ ಆಶ್ರಮದಲ್ಲಿ ಹಲವು ಭಕ್ತರು ದೇವರ ಸೇವೆಗಾಗಿ ಬರುವವರಾಗಿದ್ದರು. ಋಷಿಯು ಸದಾ ದಾನ ಮಾಡುವ ಮಹತ್ವವನ್ನು ಪ್ರತಿಪಾದಿಸುತ್ತಿದ್ದನು ಮತ್ತು ಸಮಾಜ ನೆಮ್ಮದಿ ತರಲು ಹಲವು ಉಪದೇಶಗಳನ್ನು ಕೊಡುತ್ತಿದ್ದನು. ಒಂದು ದಿನ ಋಷಿಯ ಆಶ್ರಮಕ್ಕೆ ಒಬ್ಬ ಯುವಕ ಹೋಗುತ್ತಾನೆ. ಅವನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದನು ಮತ್ತು ಅದೃಷ್ಟಕ್ಕಾಗಿ ಋಷಿಯನ್ನು ಭೇಟಿಯಾಗುತ್ತಾನೆ. ಆ ಯುವಕನು ಋಷಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾನೆ. ನನ್ನ ಜೀವನದಲ್ಲಿ ಸುಖ ಇಲ್ಲ, ನಾನು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಹಣದ ಸಮಸ್ಯೆ ಯಾವಾಗಲೂ ನನಗೆ ಬರುತ್ತಿದೆ. ಆರ್ಥಿಕವಾಗಿ ನನಗೆ ನೆರವು ಬೇಕಾಗಿದೆ. ನಾನು ಏನೇ ಕೆಲಸ ಮಾಡಿದರೂ ನನ್ನ ದುರದೃಷ್ಟದಿಂದ ಹೊರಹೊಮ್ಮಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ನನ್ನ ಕುಟುಂಬವೂ ಸಹ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದರಿಂದ ಆಚೆ ಬರಲು ಮಾರ್ಗವನ್ನು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಋಷಿಯು ಹೇಳುತ್ತಾರೆ, ಯುವಕನೇ, ನಾನು ನಿನ್ನ ಪರಿಹಾರವನ್ನು ಹೇಳುವುದಕ್ಕಾಗಿಯೇ ಇಲ್ಲಿದ್ದೇನೆ. ನಿನ್ನ ಬಾಧೆಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನೀಡುತ್ತೇನೆ. ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು, ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳು ಎದುರಿಸುತ್ತೇನೆ. ಆದರೆ ನೀವು ತಿಳಿದಿದ್ದೀರಾ, ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಎಂದು. ಅದು ಯಾವ ವಸ್ತು ಎಂದರೆ ಅಡುಗೆ ಮನೆಯಲ್ಲಿ ಬಳಸುವ ಉಪ್ಪು ಎಂದು ಹೇಳುತ್ತಾನೆ. ಅದಕ್ಕೆ ಆ ಯುವಕನು ಹೇಳುತ್ತಾನೆ, ಉಪ್ಪು, ಅದು ಹೇಗೆ ನನಗೆ ಸಹಾಯ ಮಾಡಬಹುದು ಎಂದು ಕೇಳುತ್ತಾನೆ. ಅದಕ್ಕೆ ಋಷಿಯು ಹೇಳುತ್ತಾನೆ, ನಮಗೆ ತಿಳಿದಿರುವಂತೆ ಉಪ್ಪು ಬಹುತೇಕ ಎಲ್ಲವನ್ನ ರುಚಿಕರವಾಗಿಸಲು ಸಹಾಯ ಮಾಡುತ್ತದೆ. ಆದರೆ ನೀವು ತಿಳಿದಿದ್ದೀರಾ, ಮನೆಯಲ್ಲಿನ ಉಪ್ಪಿನ ಡಬ್ಬಿಗೆ ಒಂದು ವಿಶಿಷ್ಟ ವಸ್ತುವನ್ನು ಹಾಕಿದರೆ ಅದು ನಿಮ್ಮ ಜೀವನದಲ್ಲಿ ಹಲವಾರು ಅದ್ಭುತ ಬದಲಾವಣೆಗಳನ್ನು ತರುತ್ತದೆ ಎಂದು. ತಿನ್ನುವ ಆಹಾರದಲ್ಲಿ ಉಪ್ಪಿಲ್ಲದಿದ್ದರೆ ಅದು ಎಂತಹ ಮಹಾಭೋಜನವಾಗಿದ್ದರೂ ಅದು ನಮಗೆ ರುಚಿ ಇರುವುದಿಲ್ಲ. ಉಪ್ಪು ಇದ್ದರೆ ಅದು ಎಂಥದ್ದೇ ರೀತಿಯ ಆಹಾರವಾದರೂ ಇದನ್ನು ರುಚಿಕರವಾಗಿ ಮಾಡಿಕೊಳ್ಳಬಹುದು. ಉಪ್ಪು ಕೇವಲ ಆಹಾರದಲ್ಲೇ ಅಲ್ಲ, ವೈಜ್ಞಾನಿಕ ಹಾಗೂ ಆರೋಗ್ಯಕರ ಮಹತ್ವವು ನಮ್ಮೆಲ್ಲರಿಗೂ ತಿಳಿದಿದೆ ಇದೆ. ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದಲ್ಲಿ ಒಂದೊಂದು ಸ್ಥಾನವಿದೆ. ಸಾಮಾನ್ಯವಾಗಿ ನಿಂಬೆಹಣ್ಣು ಮತ್ತು ಉಪ್ಪು, ಹೀಗೆ ಅನೇಕ ವಸ್ತುಗಳು ಚಮತ್ಕಾರವಾಗಿ ಉಪಯೋಗಕ್ಕೆ ಬರುತ್ತದೆ. ಉಪ್ಪು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಿ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಅಂಶಗಳು ಹಾಗೂ ಶಕ್ತಿಯನ್ನು ದೂರ ಮಾಡುತ್ತದೆ. ಹೀಗಾಗಿ ಉಪ್ಪಿನ ಮುಖಾಂತರ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂದರೆ,
ಉಪ್ಪಿಗೆ ವಾಸ್ತು ದೋಷ ಮತ್ತು ಅಶುಭ ಕಾರ್ಯಗಳನ್ನು ದೂರ ಮಾಡುವ ಶಕ್ತಿ ಇದೆ. ಪುರಾಣದಲ್ಲಿ ಉಪ್ಪನ್ನು ರಾಹು ಎಂದು ಗುರುತಿಸಲಾಗುತ್ತದೆ. ಉಪ್ಪು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಸಾಧನವಾಗಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲೂ ಯಾವುದಾದರೂ ವಾಸ್ತು ದೋಷ ಇದೆ ಅಂದರೆ ಒಂದು ಗಾಜಿನ ಲೋಟಕ್ಕೆ ಉಪ್ಪನ್ನು ತುಂಬಿ ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿಡಬೇಕು. ಹಾಗೂ ವಾರಕ್ಕೊಮ್ಮೆ ಈ ಉಪ್ಪನ್ನು ಬದಲಾಯಿಸುತ್ತಿರಬೇಕು. ಗುರುವಾರ ಒಂದು ದಿನ ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿಯೂ ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ ಮನೆ ಹೊರೆಸಲು ಉಪಯೋಗಿಸಬೇಕು. ಈ ರೀತಿ ಮಾಡುತ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷ ದೂರವಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ನಿಮಗೆ ಅನಿಸಿದರೆ ಒಂದು ಗಾಜಿನ ಲೋಟದಲ್ಲಿ ಇಲ್ಲವಾದರೆ ಒಂದು ಗಾಜಿನ ಬೌಲ್ನಲ್ಲಿ ಉಪ್ಪನ್ನು ತುಂಬಿ ಯಾವುದಾದರೂ ಒಂದು ಮೂಲೆಯಲ್ಲಿಡಬೇಕು. ಗಾಜು ಮತ್ತು ಉಪ್ಪು ರಾಹುವಿನ ಸಂಕೇತವಾಗಿದೆ. ಒಂದು ವೇಳೆ ನಿಮಗೆ ರಾಹು ದೋಷ ಏನಾದರೂ ಇದ್ದರೆ ಇದೇ ರೀತಿ ಒಂದು ತಟ್ಟೆಯಲ್ಲಿಟ್ಟರೆ ನಿಮ್ಮ ಮನೆಯಲ್ಲಿ ಆ ರಾಹು ದೋಷ ಕೂಡ ನಿಮ್ಮಿಂದ ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಅದಕ್ಕೆ ಆ ಯುವಕನು ಕೇಳುತ್ತಾನೆ, ಅನಾರೋಗ್ಯದಿಂದಿದ್ದರೆ ಉಪ್ಪನ್ನು ಹೇಗೆ ಬಳಸಬಹುದೆಂದು ಕೇಳುತ್ತಾನೆ. ಅದಕ್ಕೆ ಋಷಿಯು ಹೇಳುತ್ತಾನೆ, ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಒಂದು ಹಿಡಿಯಷ್ಟು ಉಪ್ಪನ್ನು ತೆಗೆದುಕೊಂಡು ಅದರಿಂದ ಇಳಿಯನ್ನು ಅವರಿಗೆ ತೆಗೆದು ಅದನ್ನು ಯಾರೂ ಓಡಾಡದೇ ಇರುವ ಜಾಗದಲ್ಲಿ ಇಟ್ಟು ತಿರುಗಿ ನೋಡದೆ ಬಂದು ಬಿಡಬೇಕು. ಈ ರೀತಿ ಮಾಡಿದರೆ ಅವರ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಸಾಧ್ಯವಾದಷ್ಟು ಬೇಗ ಅದು ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಯುವಕನು ಹೇಳುತ್ತಾನೆ, ಅದರ ಜೊತೆಗೆ ನನಗೆ ಹಣದ ಸಮಸ್ಯೆಯೂ ಇದೆ, ಅದಕ್ಕೆ ಏನು ಮಾಡಬೇಕು ಎಂದು ಕೇಳ್ತಾನೆ. ಆಗ ಋಷಿಯು ಹೇಳ್ತಾರೆ, ಎಲ್ಲರೂ ಸಾಮಾನ್ಯವಾಗಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕುತ್ತಾರೆ. ಇದರಿಂದ ಅದರ ಶಕ್ತಿ ಕಡಿಮೆಯಾಗುತ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಡಬ್ಬಿಯಲ್ಲಿ ಉಪ್ಪು ಮತ್ತು ಲವಂಗಗಳನ್ನು ಗಾಜಿನ ಡಬ್ಬಿಯಲ್ಲಿಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ವಾಸ್ತು ದೋಷಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇಹಿಯ ಸಹಾಯವು ನಿಮ್ಮ ಕಡೆಗೆ ಸೆಳೆಯುವುದು ಎಂದು ಹೇಳುತ್ತಾನೆ. ಅದಕ್ಕೆ ಆ ಯುವಕನು ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಇನ್ನು ದೃಷ್ಟಿದೋಷ ನಿವಾರಣೆ ಮಾಡಲು ಕಲ್ಲುಪ್ಪನ್ನು ಈ ರೀತಿ ಬಳಸಿ. ನೀಚ ನೋಟ, ಅಸೂಯೆಯ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ. ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ. ಅಂತಹ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ. ಹಾಗಾದರೆ ದೃಷ್ಟಿದೋಷ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ? ಇದಕ್ಕೆ ಕಲ್ಲುಪ್ಪು ಹೇಗೆ ಸಹಕಾರಿಯಾಗುತ್ತೆ ನೋಡೋಣ. ನರದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಚೂರಾಗುತ್ತದೆ ಎಂಬ ಮಾತನ್ನು ನೀವು ಕೇಳಿರಬಹುದು. ನೀಚ ನೋಟ, ಅಸೂಯೆಯ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ. ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ. ಅಂಥ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ ಪರಿಹಾರ. ಇದನ್ನು ಆಡು ಭಾಷೆಯಲ್ಲಿ ದೃಷ್ಟಿ ತೆಗೆಯುವುದು ಎನ್ನುತ್ತೇವೆ. ಕೆಲವು ಊರುಗಳಲ್ಲಿ ಮಹಿಳೆಯರು ಈ ಕೆಲಸವನ್ನು ವಿವಿಧ ರೀತಿಯಲ್ಲಿ ಮಾಡುತ್ತಾರೆ. ಇದು ಕೆಲವರಿಗೆ ಮೂಢನಂಬಿಕೆ ಎನ್ನಿಸಬಹುದು, ಆದರೆ ಈ ದೋಷವನ್ನು ಕಡೆಗಣಿಸುವಂತಿಲ್ಲ. ದೃಷ್ಟಿದೋಷದ ಲಕ್ಷಣಗಳೇನು? ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷ ತಗಲಿದ್ರೆ ಆತನ ಆರೋಗ್ಯ ಹಾಳಾಗುತ್ತದೆ. ಕಣ್ಣು ಮತ್ತು ತಲೆ ಭಾರವಾಗುತ್ತದೆ. ಕಣ್ಣಿನಲ್ಲಿ ನೀರು ಸುರಿಯುತ್ತದೆ. ಜೊತೆಗೆ ಊಟ ಅಥವಾ ತಿಂಡಿ ತಿನ್ನಲು ಮನಸ್ಸಿರುವುದಿಲ್ಲ. ನಿದ್ದೆಯು ಸರಿಯಾಗಿ ಬರುವುದಿಲ್ಲ. ಅಂಗಡಿ ಅಥವಾ ವ್ಯಾಪಾರ ಸಂಸ್ಥೆಗೆ ದೃಷ್ಟಿ ತಗುಲಿದರೆ ವ್ಯಾಪಾರ ಕಡಿಮೆಯಾಗುತ್ತದೆ. ಮನೆಗೆ ದೃಷ್ಟಿ ತಗುಲಿದಾಗ ಗೋಡೆಗಳಿಗೆ ಬಿರುಕು ಕಾಣಿಸಿಕೊಳ್ಳುತ್ತದೆ. ಗಿಡ ಮರಗಳಿಗೆ ದೃಷ್ಟಿದೋಷ ತಗುಲಿದಾಗ ಅವು ಒಣಗಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ಫಸಲು ನಿಂತು ಹೋಗಬಹುದು. ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ಆದರೆ ದಿನಪೂರ್ತಿ ಅಳುವುದು, ವಾಂತಿ ಇನ್ನಿತರ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಪರಿಹಾರವೇನು? ಮನೆಯಲ್ಲಿಯೇ ಕಲ್ಲುಪ್ಪನ್ನು ಬಳಸಿಕೊಂಡು ದೃಷ್ಟಿದೋಷದಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಹೊರಗೆ ಹೋಗಿ ಬಂದ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟಕ್ಕೆ ನೀರನ್ನು ಹಾಕಿ ಅದಕ್ಕೆ 2 ಚಮಚ ಕಲ್ಲುಪ್ಪನ್ನು ಸೇರಿಸಿ ಅದಾದ ನಂತರ ನಿಮ್ಮ ಅಜ್ಜಿ ಅಥವಾ ಅಮ್ಮನ ಹತ್ತಿರ ಕೊಟ್ಟು ಅದನ್ನು ಎಡಗೈಯಲ್ಲಿ ಇಟ್ಕೊಂಡು 7 ಬಾರಿ ತಲೆಯಿಂದ ಕಾಲಿನವರೆಗೂ ನೀವಾಳಿಸಿ ಬಳಿಕ ಅದನ್ನು 3 ದಾರಿ ಕೂಡುವಲ್ಲಿ ಇಲ್ಲವಾದರೆ ನಿಮ್ಮ ಮನೆಯ ಸಿಂಕ್ಗಳಲ್ಲಿ ಚೆಲ್ಲಿರಿ. ಇದರಿಂದ ದೃಷ್ಟಿದೋಷ, ಶತ್ರುಬಾಧೆ ಇದ್ದಲ್ಲಿ ನಿವಾರಣೆಯಾಗುತ್ತದೆ. ವೀಕ್ಷಕರೇ, ಈ ಸರಳ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಮನೆಯಲ್ಲಿ ಉಪ್ಪು ಮತ್ತು ಲವಂಗವನ್ನು ಹೊಂದಿದ ಗಾಜಿನ ಡಬ್ಬಿಯನ್ನು ಇಡಿ. ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.